ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ನಮಸ್ಕಾರ ಸ್ನೇಹಿತರೆ, ಮತ್ತೇನು ಸುದ್ದಿಯ ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತು ಹೈದರಾಬಾದ್ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾದಂಥ ಹಾಗೂ BJPಯ ರಾಜ್ಯದ ಉಪಾಧ್ಯಕ್ಷರಾದಂಥ ಶ್ರೀ ನರಸಿಂಹನಾಯಕ ರಾಜುಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರ ಈ ನಾರಾಯಣಪುರದ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ರೈತರಿಗೆ ನೀರಿನ ಅವಶ್ಯಕತೆ ಕುರಿತಾದಂಥ ಹೋರಾಟದಲ್ಲಿ ಅತ್ಯಂತ ಕಾಳಜಿ ಹೋರಾಟ ಮಾಡಿರುವ ಕಾರಣ ಇವತ್ತು ಗುಲ್ಬರ್ಗ ಹೈಕೋರ್ಟು 4, 5 ಮತ್ತು 6ನೇ ತಾರೀಕಿನವರೆಗೂ ನಿರಂತರವಾಗಿ ನೀರು ಹರಿಸಬೇಕಂತ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಶ್ರೀಯುತ ರಾಜುಗೌಡರಲ್ಲೇ ಕೇಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ತಮಗೆ ಸ್ವಾಗತ ಸರ್. ನಿಮ್ಮ ಮೊದಲನೇ ಕ್ವಶನ್ ನಾನು ಡೈರೆಕ್ಟಾಗಿ ಕೇಳ್ತೀನಿ. ಇವತ್ತು ಜಡ್ಜ್ಮೆಂಟ್ ಬಂದಿರೋದ್ರಿಂದ ಆ ಜಡ್ಜ್ಮೆಂಟಿನ ಸಾರಾಂಶ ಏನೈತಿ? ಈಗ ಆದೇಶ ಕಾಪಿ ನಮ್ಗೆ 6 ಗಂಟೆ, ಸಾಯಂಕಾಲ 6 ಗಂಟೆಗೆ ನಮ್ಮ ಕೈಗೆ ಸಿಗ್ತದೆ. ನಮ್ಮ ಹಿರಿಯ ಸೀನಿಯರ್ ನ್ಯಾಯವಾದಿಗಳಾದಂಥ ಪ್ರಭು ನಾವ್ಡೀಸ್ ಅವರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮಾಡಿದ ಮೇಲೆ ಅವರು ಕಾಂಚನ ಮೇಡಮ್ ಅವರು ಕಲಿತು ಇಲ್ಲೇ ಗುಲ್ಬರ್ಗ ಹೈಕೋರ್ಟಿಗೆ ಹಾಕಿ ಅವರು ಮೊನ್ನೆನೇ ನಾವು ಹೋಗಿ ಭೇಟಿಯಾದಾಗ ಇಲ್ಲ ಇದು ಒಳ್ಳೆಯ ವಿಷಯ ಇದೆ, ಭಾಳ ಜನರಿಗೆ ಅನುಕೂಲ ಆಗ್ತದೆ, ಇದ್ರ ಬಗ್ಗೆ ನಾವು ಹೋರಾಟ ಮಾಡೋಣ ಅಂತೇಳಿದರು. ಇವತ್ತು ನಿನ್ನೆನೂ ಅದಕ್ಕೆ ಚರ್ಚೆ ಆಯಿತು, ಇವತ್ತೂ ಚರ್ಚೆ ಆಗಿ ಗುಲ್ಬರ್ಗ ಹೈಕೋರ್ಟ್ ನ್ಯಾಯಾಧೀಶರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಜನರ ಪರ ಕಾಳಜಿ ಇಟ್ಟು ಇವತ್ತು ಅವರು ನಮಗೆ ನೀರು ಬಿಡಿಸ್ಕೊಟ್ಟಿದ್ದಾರೆ. ನಾಳೆ ನಾಡ್ದ ಅಚಿನಾಡ್ದ ಅಂದರೆ 4, 5, 6ನೇ ತಾರೀಕುವರೆಗೆ ಪ್ರತಿದಿನ 0.8 TMC ನೀರನ್ನ ಬಿಡ್ಬೇಕಂತ ಹೇಳಿದ್ದಾರೆ. ಅಂದರೆ ಸುಮಾರು 8,500 ಕ್ಯೂಸೆಕ್ಸು, 8,500ರಿಂದ 9,000 ಕ್ಯೂಸೆಕ್ಸು ಪ್ರತಿ ತಾಸಿಗೆ ಈ ಬಲದಂಡೆ ಎಡದಂಡೆಗೆ ನೀರು ಕೊಡ್ಬೇಕಂತ ಹೇಳಿದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ನಮ್ಮ ರೈತರು ಬಹಳಷ್ಟು ಜನಕ್ಕೆ ಈಗ ಆಲ್ರೆಡಿ ಎಲ್ಲ ಆಸೆ ಬಿಟ್ಟು ಹೋಗಿದ್ರು. ಇವತ್ತೊಂದು ಆಸೆ ಹುಟ್ಟಿದೆ. ಮತ್ತು ಅದಾದಮೇಲೆ ಇನ್ನೂ ನೀರಿನ ಜನರಿಗೆ ಸಮಸ್ಯೆ ಇತ್ತಂದ್ರೆ ಇಮಿಡಿಯೇಟ್ಲಿ ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆನೂ ಕ್ರಮ ತಗೊಳ್ರಿ ಅಂತ ಆದೇಶದಲ್ಲಿ ಇದೆ. ಜಡ್ಜ್ಮೆಂಟಲ್ಲಿ ಬಂದಿದೆ. ICC ಮೀಟಿಂಗ್ ಇನ್ನೊಂದ್ಸರಿ ಮಾಡಿ ಜನರ ಹಿತಾಸಕ್ತಿ ಕಾಪಾಡ್ರಿ ಅಂತ ಬಂದಿದೆ. ಅದು ನಮಗೆ 6 ಗಂಟೆಗೆ ಸಿಕ್ಕ ಮೇಲೆ ಕ್ಲಿಯರ್ ಗೊತ್ತಾಗ್ತದೆ. ಈಗ ನೀವು ಹೈಕೋರ್ಟಿಗೆ ಹೋಗೋದ್ರಿಂದ ನನ್ನ ನಾಲೆಜ್ ಪ್ರಕಾರ ಮತ್ತು ಜನರ ಅಭಿಪ್ರಾಯದ ಪ್ರಕಾರ ಕೇಳಿದ್ರೆ 2 ರೀತಿಯ ಸಮಸ್ಯೆ ಇದ್ದು. ಹೈಕೋರ್ಟ್ ಹೋಗೋದ್ರಿಂದ ನೆಗೆಟಿವ್ ಬರ್ಬೋದಾಗಿತ್ತು ಜಡ್ಜ್ಮೆಂಟು. ಅದನ್ನು ನೀವು ಆಲ್ರೆಡಿ ಏನಾದರೂ ಯಾಕಂತಂದರೆ ಸಮಾಜಕ್ಕೆ ರೈತರಿಗೆ ಮತ್ತೆ ಮೆಸೇಜ್ ಬೇರೆ ಹೋಗ್ಬೋದಾಗಿತ್ತು. ಯಾಕಂದರೆ ರಾಜುಗೌಡರು ಹೈಕೋರ್ಟ್ಗೆ ಹೋದ್ರಿಂದನೇ ಜಡ್ಜ್ಮೆಂಟ್ ಬೇರೆ ಮತ್ತು ನೀರು ಬಿಡಲಿಲ್ಲ ಅನ್ನೋದೊಂದು ಕಾಂಟ್ರವರ್ಸಿ ಮತ್ತೇನಾದರೂ ಶುರು ಆಗ್ತಿತ್ತು ಅನ್ನೋ ಭಯ ನಿಮ್ಗೆ ಮೊದಲು ಏನಾದರೂ ಇತ್ತಾ ಅಥವಾ ನಿಮ್ಗೇನಾದ್ರು ಮೊದಲೇ ಕ್ಲಿಯರ್ ಇತ್ತಾ? ನೋಡಿರಿ, ಭಾಳಷ್ಟು ಜನ ನನಗೆ ಹೇಳಿದರು, ತಜ್ಞರು, ಹೈಕೋರ್ಟಿಗೆ ಹೋಗಬೇಡ ರಾಜಣ್ಣ, ದಡ್ತನ ಮಾಡ್ತಿದ್ಯಾ ನೀನು ಅಂತ ಹೇಳಿದರು. ನನ್ನ ಮನಸ್ಸಿನಾಗ ಏನೋ ಒಂದು ಬಂತು, ಇಷ್ಟು ಹೋರಾಟ ಮಾಡಿದ್ರು ಸರ್ಕಾರ ಗಮನ ಹರಿಸಲು ಹೋಗ್ಯದ. ಇದು ಯಾರು ಹೋಗಿ ಪ್ರಬಲ ಶಾಸಕರಾದ ಅವರು CM ಹತ್ರ ಹೋಗಿ ಮತ್ತು ಇರಿಗೇಷನ್ ಮಿನಿಸ್ಟ್ರ್ ಹತ್ರ ಹೋಗಿ ಯಾರು ಗಲಾಟೆ ಮಾಡ್ತಾರೆ, ಯಾರು ಫೋರ್ಸ್ ಹಾಕ್ತಾರೆ, ಅವ್ರಿಗಷ್ಟೇ ನೀರು ಬಿಡಾಕತ್ತಾರೆ. ಇವತ್ತು ನೀವು ನೋಡ್ತಾರೆ ಇಂಡಿ ಬ್ರಾಂಚಿಗೆ ನೀರು ಹೋಗ್ತದೆ, ಜೇವರಿಗೆ ಕೆಲವೊಂದು ಕಡೆ ನೀರು ಹೋಗ್ತದೆ, ಕೇಳಿದ್ರೆ ಕುಡಿಯೋಕ್ಕೆ ನೀರು ಅಂತ ಹೇಳ್ತಾರೆ. ನೀರು ಇದ್ರೂ ಬಿಡಲು ಹೋಗ್ಯಾರಲ್ಲ ಅಂತ ಅಂದಾಗ ನನ್ನ ಮನಸ್ಸಿಗೆ ಒಂದು ಬಂತು. ಯಾಕಂದರೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ನೀರು ಕೊಡ್ತೀವಿ ಅಂತ ಅವರೇ ಹೇಳಿದರು. ಫಸ್ಟ್ ಸಲಹಾ ಸಮಿತಿ ಮೀಟಿಂಗ್ನಲ್ಲಿ ಹೇಳಿದರು 14ನೇ ತಾರೀಕು ನಡೆದ. ಇಲ್ಲಿ ಸ್ಥಳೀಯ ಶಾಸಕರು ಏನು ಅವರಿಗೆ ಅನುಭವದ ಕೊರತೆ ನನಗೇನು ಗೊತ್ತಿಲ್ಲ. ಅವ್ರ ತಂದೆಯವರು ಶಾಸಕರು, ಅವ್ರ ತಾತವರು ಶಾಸಕರಿದ್ರು, ಯಾರು ಮಾತು ಕೇಳಿ ಹೋದ್ರೂ ಗೊತ್ತಿಲ್ಲ. ಅವ್ರು ಹೋಗಿ ಏನು ಹೇಳಿದ್ರು ಅಂದರೆ ನಮಗೆ ಇನ್ನೂ 2 ದಿನ ಕಂಟಿನ್ಯೂ ನೀರು ಹರಿಸಿಬಿಡ್ರಿ ಅಂದ್ರೆ ಸಾಕು, ನಮಗೆ ಮುಂದೆ ನೀರಿನ ಅವಶ್ಯಕತೆ ಕಂಟಿನ್ಯೂ ಕೊಡ್ರಿ ಅಂತ ಹೇಳಿದ್ರಂತ ಪತ್ರನೂ ಕೊಟ್ರಂಥ ಸುದ್ದಿ ಕೆಲವೊಂದು ಅಧಿಕಾರಿಗಳ ಜೊತೆಗೆ ನಾವು ಮಾತಾಡಿದಾಗ ಬಂದಂಥದ್ದು. ಅವರು ಆಯ್ತು ತಗೋ ಅಂತೇಳಿ ICC ಮೀಟಿಂಗ್ನಲ್ಲೇ ಲಾಸ್ಟ್ ಕಾಲಮ್ನಲ್ಲಿ ಎಲ್ಲ ನಿಮ್ಮದು ಇದಾಗಿ ಲಾಸ್ಟು ಪ್ಯಾರಾಗ್ರಾಫಲ್ಲಿ ಬರೆದಿದ್ದಾರೆ. ಅಂದರೆ ಬಲದಂಡೆ ಎಡದಂಡೆ ಕಾಲುವೆಗೆ 23, 24, 25 ನೀರು ಹರಿಸ್ತೀವಿ, ಮುಂದೆ ಹರಿಸಂಗಿಲ್ಲ ಅಂತ ಅದರಲ್ಲೇ ಕೊಟ್ಟಿದ್ದಾರೆ. ಅಲ್ಲ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ICC ಮೀಟಿಂಗ್ ಏನು ಪ್ರೊಸೀಡಿಂಗ್ ಕಾಪಿ ಬರ್ತದೆ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಥಳೀಯ ಶಾಸಕರು, ಸುರ್ಪುರ ಸ್ಥಳೀಯ ಶಾಸಕರು ಅಂತ ಅವರೇ ನಮೂದನೆ ಮಾಡಿದ್ದಾರೆ, ಸಚಿವರು ಅಂತ ಮಾಡಿದ್ದಾರೆ. ಇವ್ರಿಗೆ ಯಾರು ಹೇಳಿರ್ತಾರೆ, ಒಂದು 2 ದಿನ ಹಿಂಬಾಲಕರು ಹೇಳ್ಬಿಡ್ತಾರಲ್ಲ, ಒಂದು 2 ದಿನ ಬಿಡಿಸ್ಬಿಡ್ರಿ ಸಾಕ್ದಣಿ ಅಂತ ಹೇಳಿರ್ತಾರೆ. ಅವ್ರು ನೀರು ಬಿಡಲ್ಲ ಹೋದ್ರು, ನಾವು ಎಷ್ಟು ಹೋದ್ರು ನಾವು ಅವಾಗೇ ಅನ್ನಿಸ್ತು. ಅಲ್ಲಿ ಮಟ್ಟಿಗೆ 1ರಿಂದ 6ನೇ ತಾರೀಕುವರೆಗೆ ಕೊಡಕತ್ತಾರೆ, ಎಲ್ಲರಿಗೂ ಕೇಳ್ದಂಗೆ ನೀರು ಕೊಡಕತ್ತಾರೆ, ನಮಗೆ ಯಾಕೆ ಕೊಡ್ತಿಲ್ಲ ಸುರ್ಪುರ ಶಾಪುರ್ ಅವರಿಗೆ ಅಂತಂದು ಆಯಿತು. ಇದು ಒಂದು ನೋಡಮ್ಮ ಕಾನೂನು ಇಷ್ಟು ಹೋರಾಟ ಅವತ್ತು ಸುಮಾರು 15,000ರಿಂದ 18,000 ಜನಸಂಖ್ಯೆ ಸೇರಿತ್ತು. ಎಲ್ಲ ಪಕ್ಷಾತೀತವಾಗಿ, ಒಂದೇ ಪಕ್ಷದವರು ಬಂದಿಲ್ಲ. ಕಾಂಗ್ರೆಸ್ ಅವರು ಮೇಜರಾಗಿ ಬಂದಿದ್ರು, ಎಲ್ಲ ಪಕ್ಷಾತೀತವಾಗಿ BJP, ಕಾಂಗ್ರೆಸ್, JDS ಎಲ್ಲರೂ ಬಂದಿದ್ದರು.
ಎಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ಬಂದರು ಇವ್ರು ಬಿಡಲ್ಲ ಹೋಗ್ಯಾರಲ್ಲಪ್ಪ ಅಂತಂದು ಮತ್ತು ರಸ್ತಾ ರೋಕೋ ಮಾಡಿದ್ವಿ. ಜಿಲ್ಲಾ ಬಂದು ಕೊಟ್ಟರು ಮಾಡಲಿಲ್ಲಪ್ಪ ಅಂದಾಗ ನಾವು ಇದು ಕೋರ್ಟಿಗೆ ಹೋಗಿ ನಮ್ಗೆ ಇರೋರು ಒಂದೇ ಆಪ್ಷನ್ನು ಕೋರ್ಟಿಗೆ ಹೋಗ್ಬೇಕು ಅಂತ ಹೋದಾಗ ಭಾಳ ಜನ ಹೇಳಿದ್ರು ಯಾಕೆ ರಾಜಣ್ಣ ಯಾಕೆ ದುಡುಕ್ತೀವಿ ಒಂದು ವೇಳೆ ಅಗೇನೆಸ್ಟ್ ಬಂತಂದ್ರೆ ನೀನು ಸಾಯತನ ವಿಲನ್ ಆಗ್ತೀನಿ. ನಾನು ಹೇಳಿದೆ ನಂದಿದೆ ವೈಯಕ್ತಿಕ ನಂದೇನಿಲ್ಲ, ನಾನೇನು ಪ್ಯಾಡಿ ನನ್ನ ಲ್ಯಾಂಡ್ಸ್ ಅವ ಪ್ಯಾಡಿ ನಾನು ಮಾಡಿಲ್ಲ. ನಾನು ಏನಿದ್ರು ಮಾಡಿದ್ರು ಕಮರ್ಷಿಯಲ್ ಕ್ರಾಪ್ ಮಾಡ್ತೀನಿ, ನಾನು ಹಣ್ಣು ಹಂಪಲುಗಳು ಮಾಡ್ತೀನಿ. ನಾನು ಯಾವುದೇ ಹೊಲ್ದಾಗ ನನ್ನ ಬಾವಿಗಳು ಇದ್ದಾವೆ, ಬೋರ್ವೆಲ್ಸ್ ಇದ್ದಾವೆ, ನೀರಿಂದ ಏನು ನನ್ನ ಲ್ಯಾಂಡಿಗೆ ಸಮಸ್ಯೆ ಇಲ್ಲ. ಬಟ್ ನಾನು ಜನರಿಗೋಸ್ಕರ ಮಾಡತ್ನೇ ದೇವ್ರು ನನ್ನ ಕೈ ಹಿಡಿತೇನೆ ಅಂತ ಒಂದು ವಿಶ್ವಾಸ ನನಗಿತ್ತು. ಪ್ರಭು ಹಾವಡಿಗೆ ಸರು ಒಂದು ಆತ್ಮವಿಶ್ವಾಸ ಕೊಟ್ಟಿದ್ದರು. ಆ ಉದ್ದೇಶದಿಂದ ಕೋರ್ಟಿಗೆ ಹೋದೆ, ಇವತ್ತು ಜಯ ಸಿಕ್ಕಿದೆ. ಇನ್ನೊಂದು ನಾನು ಭಾಳ ಕ್ಯೂರಿಯಾಸಿಟಿ ಅಂತ ಕೇಳೋದಂತಂದ್ರೆ ಶಾಸಕರ ಇನ್ಎಕ್ಸ್ಪೀರಿಯನ್ಸ್ ಭಾಳ ವರ್ಕ್ ಆಗ್ಲಿಕ್ಕತ್ತದಂತ. ಅಂದರೆ ಇವರು ಮೊದಲಿಂದ ರಾಜಕೀಯದಲ್ಲಿಲ್ಲ, ಮೊದಲಿಂದ ಚುನಾವಣೆ ಎಲೆಕ್ಷನ್ಗಳನ್ನ ಎದುರಿಸ್ಕೊಂಡು ಬಂದಿಲ್ಲ. ಅವ್ರೇನಾದರೂ ಹೋರಾಟ ಮಾಡಿದ್ರೆ ನೀರು ಬರ್ತಿದ್ವಾ ಅಂತ ನೋಡ್ರಿ. ಅವ್ರೇನು ಹೋರಾಟ ಮಾಡೋದು ಬೇಕಾಗಿದ್ದಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಮಳೆನೂ ಜಾಸ್ತಿ ಇತ್ತು, ಡ್ಯಾಮ್ ಅವರು ಸುಮ್ಮನೆ ಕೆಲವೊಂದು ಈಗ ಯಾಕಂದರೆ ನಾನು ಏನು ಭಾಳ ಶಾಣೆ ಅನ್ನಲ್ಲ. ನಾನು ರೈತ ತಜ್ಞರ ಹತ್ರ ಮಾತಾಡ್ತೀನಿ, ಬೇರೆಯವ್ರ ಹತ್ರ ನಾನು ಕೇಳ್ತೇನೆ. ನನಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಕೇಳಿ ಇದನ್ನು ಹೆಂಗೆ ಮಾಡಪ್ಪ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ. ಹಂಗೆ ಅವರು ಬೇರೆಯವ್ರಿಗೆ ಕೇಳಿದು ಹೋಗಿದ್ದಾರೆ. ಅಲ್ಲಿ ಹೋಗಿ MD ಹತ್ರ, ಮುಖ್ಯಮಂತ್ರಿ ಹತ್ರ, DK ಶಿವಕುಮಾರ್ ಹತ್ರ ಹೋಗಿ ಕುಂತಿದ್ರೆ ಅಂದ್ರೆ ಹಾಗೇ ಬಿಡೋದು ಇದು ಕೆಲಸ. ನಾವೆಲ್ಲ ಇಷ್ಟು ಹೋರಾಟ ಮಾಡೋಂಥ ಪರಿಸ್ಥಿತಿ ಏನಿದ್ದಿಲ್ಲ, ಏನಿದ್ದಿಲ್ಲ. ಅವರು ಯಾರ್ದೋ ಒಂದು 2-3 ಮಾತು ಕೇಳಿ ಸುಮ್ಮನೆ ಅವ್ರನ್ನ ಕರ್ಕೊಂಡೋಗಿ ಅವ್ರ ಫೋಟೋಗೋಸ್ಕರ, ಕೆಲವೊಂದು ಹಿಂಬಾಲಿಗರ ಫೋಟೋಗೋಸ್ಕರ ಕಾಟಾಚಾರಿಗೆ ಭೇಟಿಯಾಗಿ ಬಂದದ್ದು ಇವತ್ತು ಅಷ್ಟೆಲ್ಲ ನಮ್ಗೆ ಸಮಸ್ಯೆ ಆಯಿತು. ಯಾಕಂದ್ರೆ ಅವರು ತಿಳ್ಕೊಬೇಕು. 25ನೇ ತಾರೀಕುವರೆಗೆ ನೀರು ಕೊಡಿಸಿಬಿಟ್ರೆ ಅವರೇ ಹೇಳಿಕೆ ಕೊಟ್ಟಾರೆ, 50% ಕವಳಿ ಬಂದುಬಿಟ್ಟವ, ಇನ್ನೊಂದು ಸ್ವಲ್ಪ ಬಂದರೆ 80% ಬಂದುಬಿಡ್ತಾವ. ಅದಂತೂ ಸತ್ಯ ದೂರವಾದ ಮಾತು. ಅವಾಗ ಅಲ್ಲಿ ಎಲ್ಲಿ ಬಂದವ್ರಿ ಇನ್ನೂ ನೋಡ್ರಿ ಜನ. ಇವತ್ತು ನಾನು ಒಂದು ಹೊಲಕ್ಕೆ ಹೋಗಿದ್ದೆ, ಎಲ್ಲ ಬಿರುಕು ಬಿಟ್ಬಿಟ್ಟವ, ಎರಿಬಿಡಿ ಸೆಳೆದ್ಬಿಟ್ಟವ ಹೊಲ್ದಾಗ. ಇನ್ನು ಅವ್ರು ರೈತರು ಅಳಾಕತ್ತಿದ್ರು. ಏನೋ ದೇವ್ರು ಕಣ್ಣು ತೆರೆದ, ನಮ್ಮ ಪಾಲಿಗೆ ಇವತ್ತು ಹೈಕೋರ್ಟ್ ಜಡ್ಜೇ ಜೋರಾಗಿ ಬಂದರು. ಇನ್ನೊಂದು ತೆಲಂಗಾಣಕ್ಕೆ 10 TMC ಬಿಟ್ಟಿದ್ದು ನಿಜನೋ ಅಥವಾ 1.5 TMC 1.25 TMC ಬಿಟ್ಟರು ಅಂತ ಹೇಳ್ತಾರಲ್ಲ, ಅದು ನಿಜ? ನೋಡ್ರಿ, ನೀವು ಎಜುಕೇಟ್ ಇದ್ರಿ, ನೀವು ಓದಿದವರು ಇದ್ರಿ. ನನಗೂ ನೀರಿನ ಬಗ್ಗೆ ಸಾಕಷ್ಟು ನಾಲೆಜ್ ಇದೆ. 20 ಫೆಬ್ರವರಿ 20, 21, 22, 23, 24 5 ದಿನ ರಾತ್ರಿ ಕಂಟಿನ್ಯೂ ನೀರು ಬಿಟ್ಟಿದ್ದಾರೆ. 11,300 ಕ್ಯೂಸೆಕ್ಸ್ ನೀರು 1 ತಾಸು 24 hours ಕಂಟಿನ್ಯೂ ಬಿಟ್ಟರೆ ಅಂತಂದ್ರೆ 1 TMC ನೀರು ಆಗ್ತದೆ. 1 TMC ನೀರು ಹೌದು. ಕಾಲುವೆಗೆ, ನಮ್ಮ ಕಾಲುವೆಗೆ ಬಿಡೋದು. ನೀವು ನದಿಗೆ ಬಿಟ್ಟಾಗ ಎಷ್ಟು ಕ್ಯೂಸೆಕ್ಸ್ ನೀರು ಬಿಟ್ಟರೆ ಅನ್ನೋದು ಗೊತ್ತಿಲ್ಲ. ನೀವು 10,000 ಕ್ಯೂಸೆಕ್ಸ್ ಬಿಟ್ಟರು, ಒಂದೇ ಸಲ 50,000 ಕ್ಯೂಸೆಕ್ಸ್ ಬಿಟ್ಟರು, ಎಷ್ಟು ಕ್ಯೂಸೆಕ್ಸ್ ನೀರು ಬಿಟ್ಟರೆ ಅನ್ನೋದು ಗೊತ್ತಿಲ್ಲ. 5 ದಿನ ಕಂಟಿನ್ಯೂ ನೈಟ್ ಬಿಟ್ಟರೆ ನೀವು ನೈಟ್ ಬಿಡೋಂಥ ಅವಶ್ಯಕತೆ ಏನಿದೆ? ಮತ್ತು ಇನ್ನೊಂದು, ನಾನು ಟೆಕ್ನಿಕಲ್ ಆಗಿ ಅದು 1 TMC ನೀರು ಇವರು ಬಿಟ್ಟಿವಂತ ನಾನು 24ನೇ ತಾರೀಕು ಹೋಗಿ ಗಲಾಟೆ ಮಾಡಿದ ಮೇಲೆ ಅಧಿಕಾರಿಗಳು ಒಬ್ಬರು ಇಲ್ಲ. ಕೋರ್ಟಿಗೆ ಹೋಗಿದ್ದಂತ ಎಲ್ಲ ಅಧಿಕಾರಿಗಳು ಹೋಗಿಬಿಟ್ಟಿದ್ದಾರೆ, ಯಾವ ಅಧಿಕಾರಿಗಳು ಇಲ್ಲ. ಅಲ್ಲಿ ಹೋದ ಮೇಲೆ ನಾನು ಆಫೀಸರ್ಸಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಇಲ್ಲ. ಯಾರು ಸರ್ ಕೋರ್ಟ್ನಾಗ ಇದೀವಿ ಅಂತ ಬೇರೆ ಹತ್ರ ಹೇಳ್ತಾರೆ. ನೈಟ್ ಬಿಡೋಂಥ ಉದ್ದೇಶ ಏನಿತ್ತು? ಡೇದಾಗ ಬಿಡಲ 1 TMC ನೀರು. ನೋಡಿರಿ, ಇಲ್ಲೆಲ್ಲ ಸುರಪುರಿಂದ ನೀವು ಗೂಗಲ್ ಬ್ಯಾರೇಜ್ವರೆಗೆ ಹೋಗ್ಬೇಕಂದ್ರೆ ಸುಮಾರು 1ರಿಂದ 2.5 TMC ನೀರು ಬೇಕು. ಯಾಕಂದರೆ ಎಲ್ಲ ಉಸುಗಿನ ಸಮಿಂದ ಸುರಪುರವ್ರು ತೋಡಿ ನದಿನೆಲ್ಲ ಇದು ಮಾಡಿಬಿಟ್ರೆ ನೀರು ನಿಂತು ಹೋಗ್ಬೇಕಲ್ರಿ. ನೀರು ಎಲ್ಲ ತೆಗ್ಗುಗಳು ಮುಚ್ಕೊಂಡು 1 TMC ನೀರು ಆಂಧ್ರಕ್ಕೆ ಮುಟ್ಟಂದು ನೀವರ ನಂಬ್ತಾರೆ. ಈಗ ನಾನು 10 TMC ನೀರು ಯಾಕೆ ಹೇಳ್ತೀನಿಯಪ್ಪ ಅಂತಂದ್ರೆ, ಇವರು ಅಲ್ಲೇ ಲೆಟ್ರ್ ಕೊಟ್ಟದ್ದು ಇವರೆಲ್ಲ ಆದೇಶ ಮಾಡೋಕೆ ರೈಟಿಂಗ್ನೇ ಕೊಡೋರು ಅಧಿಕಾರಿಗಳು ಹೇಳಿ, ಆಮೇಲೆ ನಾನು ಹೋಗಿ 24ನೇ ತಾರೀಕು ಬೆಳಗ್ಗೆ ಹೋಗಿ ಗಲಾಟೆ ಮಾಡಿದ ಮೇಲೆ ಸ್ಟಾಪ್ ಮಾಡಿದರು. ಕಂಟಿನ್ಯೂ ಬಿಡ್ತಾರೆ. ನನಗೆ ಗೊತ್ತಾಗಿಲ್ಲ ಅಂದ್ರೆ ಕಂಟಿನ್ಯೂ ಬಿಡ್ತಿದ್ರು. ಅವಾಗ ಈ ಶಾಸಕರು, ಇಲ್ಲಿ ಸಚಿವರು ಯಾಕೆ ಮಾತಾಡಲಿಲ್ಲ? ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಲೆಟ್ರ್ ಬರೀತಾರೆ. ಎಲ್ಲಿಗೆ? ನಮ್ಮ ಕೊಯ್ನಾ ಡ್ಯಾಮ್ಗೆ 2 TMC ನೀರು ಬೇಕು, ಕೃಷ್ಣಕ್ಕೆ 1 TMC, ಕೃಷ್ಣಕ್ಕೆ 2 TMC, ಭೀಮಾ ನದಿಗೆ 1 TMC ಅಂತೇಳಿ. ಇದ್ದು ನೀರೇ ನಾವು ತೆಲಂಗಾಣಕ್ಕೆ ಬಿಟ್ಟು ಅಲ್ಲಿ ನೀರು ಕೇಳಿದ್ರೆ ಹೆಂಗೆ? ಹಾಂ, ಅದಕ್ಕೆ ಉದ್ದೇಶ ಏನಾಗಲಿ? ರಾತ್ರಿ ಬಿಟ್ಟಿರೋದು. ನಮ್ಮ ರೈತರೆಲ್ಲ ರಾತ್ರಿ ತುಂಬಿ ಹೋಗಿದ್ದಾವೆ ಮಿನಿಮಮ್ 45,000 ಕ್ಯೂಸೆಕ್ಸ್ ನೀರು ಬಿಟ್ಟಾರಂತದು. ನಾನು ಹೇಳಿದೆ, ಆಯಿತು, ನೀವು ಒಬ್ಬರು ಹೇಳ್ತಾರೆ 1 TMC ಅಂತೆ, ಒಬ್ಬ ಅಧಿಕಾರಿ ಹೇಳ್ತಾರೆ 1.2 TMC, ಒಬ್ಬರು ಮಂತ್ರಿ ಹೇಳ್ತಾರೆ 1.5 TMC, ಪ್ರಬಲವಾದ ಅಧಿಕಾರಿ ಒಬ್ಬ ಹೇಳ್ತಾರೆ 1.8 TMC ನೀರು ಬಿಟ್ಟಿವಿ ಅಂತ ಹೇಳ್ತಾರೆ. ಅವರು ಎಷ್ಟು ಬಿಟ್ಟಿವಿ ಅನ್ನೋದು ಅವರೇ ಕ್ಲಿಯರಿಟಿ ಕೊಡ್ತಿಲ್ಲ. ನಾನು ಅದಕ್ಕೆ ಅಂದೆ, ನಾನು 10 TMC ನೀರು ಬಿಟ್ಟಿನಿ ಅಂತ ಇದೆ. ನನ್ನ ಪ್ರಕಾರ 8ರಿಂದ 13 TMC ನೀರು ಹೊರಗಿದೆ. ಅದನ್ನು ತಜ್ಞರು ತನಿಖೆ ಮಾಡಿ ಮೊದಲು ಎಷ್ಟು ನೀರಿದ್ದು, ಎಷ್ಟು ಖರ್ಚಾಗ್ತೀವಿ, ಈಗ ಎಷ್ಟು ಡ್ಯಾಮ್ನಾಗ ಅಂತ ತಜ್ಞರು ಬಂದು ಒಂದು ಎನ್ಕ್ವೈರಿ ಕಮಿಟಿ ಕುಂದ್ರಿಸಾಗೆ ಗೊತ್ತಾಗ್ತದೆ ಎಷ್ಟು TMC ನೀರು ಹೋಗಿದೆ ಅಂತ. 10ಕ್ಕಿಂತ ಕಡಿಮೆ ಅಂತ TMC ನೀರು ಹೋಗಿಲ್ಲ ರೀ. ಇನ್ನೊಂದು, ನಾನು ಮೊನ್ನೆ ಪೇಪರ್ ಹೆಡ್ಲೈನ್ ಓದಬೇಕಾದ್ರೆ
ರೈತರ ಅಂದ ತಕ್ಷಣ ಅವ್ರಿಗೇನು ರಿಯಾಯಿತಿ ಇರಲ್ಲ, ಮೊದಲೇ ಕವಳಿ ಹಚ್ಚಬೇಕಾಗಿತ್ತು ಅಂತ ಈ ರಾಜ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳ್ತಾರೆ ದರ್ಶನಪುರ ಅವರು. ನಾನು ದರ್ಶನಪುರ ಸಾಹೇಬ್ರಿಗೆ ಒಂದೇ ಮಾತು ಕೇಳ್ತೀನಿ, ಆಯ್ತು ಸರ್ ನಮ್ಮ ರೈತರು ಶಾಣ್ಯರಿಲ್ಲ ಅಂತೇಳಿ ನಾವು ರಾಜಕಾರಣಿಗಳು ಇಷ್ಟು ಮೇರೆ ಹಾಕತ್ತೀವಿ ಇಲ್ಲಿ. ನಮ್ಮ ರೈತರು ಮಂಡ್ಯದ ರೈತರ ಥರ ಆಗಿತ್ತಂದ್ರೆ ನಮ್ಮ ಮನೆ ಬರ ಹಿಂಗೆ ಯಾರು ಈಗ ನೀರು ತೆಲಂಗಾಣಕ್ಕೆ ಬಿಟ್ಟು ಹಿಂಗೆ ಬಟ್ಟೆ ಹಾಕ್ಯಂದು ಓಡಾಡ್ತಿದ್ದಿಲ್ಲ. ನನ್ನ ಸ್ನೇಹಿತರೆ ಮಂಡ್ಯದಲ್ಲಿ ಒಂದು ಕಾವೇರಿಗೆ ನೀರು ಬಿಟ್ಟಾಗ ಹೋರಾಟಕ್ಕೆ ಹೋಗಿದ್ರು, ರೈತರ ಪರ ಹೇಳ್ತಿದ್ದೆ ನಾನು, ನನ್ನ ಆತ್ಮೀಯ ಸ್ನೇಹಿತರೇ ಹೋಗಿದ್ರು. ಹೋಗಿ ಆ ಸ್ನೇಹಿತರು ಗಾಡಿ ಮೇಲೆ ಹಿಂಗೆ ಕೈ ಮಾಡಿದರು ಜನರಿಗೆ, ನಾವು ಹೆಂಗೆ ಇಲ್ಲಿ ಕೈ ಮಾಡ್ಕೊಂತ ಹೋಗ್ತೀವಿ, ಏಯ್ ಬಾರಯ್ಯ ಇಳಿದು ಅಂತಂದ್ರೆ ಅವ್ರಿಗೆ ಶಾಸಕರಿಗೆ, ಬಾರಯ್ಯ ಇಳಿದು ನೀನು ರ್ಯಾಲಿಗೆ ಬಂದೇನು ಬಾ ನಮ್ಮ ಕೂಡ ನಡ್ಕೊಂತ ನಡಿ ಅಂತಂದ್ರು. ಅಲ್ಲಿ ರೈತರು ಅಷ್ಟು ಸ್ಟ್ರಾಂಗ್ ಪವರ್ಫುಲ್. ಅಲ್ಲಿಂದ ಶಾಸಕರಿಗೆ, ಅಲ್ಲಿ ಶಾಸಕರಿಗೆ ಮೂವರಿಗೆ, ಒಬ್ರಿಗೆಲ್ಲ ಇಬ್ಬರಲ್ಲ ಮೂವರಿಗೆ. ಅಲ್ಲಿ ರೈತರೇ ಬೇರೆ. ಇಲ್ಲಿ ನಮ್ಮವರು ಹೌದ್ರಿ. ನಾನು ಸಚಿವರಿಗೆ ಒಂದು ಮಾತು ಕೇಳ್ತೀನಿ, ಕವಳಿ ಲೇಟಾಗಿ ಹಚ್ಚಿದ್ದಾರೆ, ಓಕೆ, ನೀವು ICC ಮೀಟಿಂಗ್ ಯಾವಾಗ ಮಾಡಿದ್ರಿ? ನವಂಬರ್ 26ನೇ ತಾರೀಕು ನೀವು ICC ಮೀಟಿಂಗ್ ಮಾಡ್ತೀರಿ, ನವಂಬರ್ನೇ ನೀವು ನೀರು ಬಿಡ್ತೀವಿ ಅಂತ ಹೇಳ್ತೀರಿ. ಅಗಿ ಯಾವಾಗ ಹಾಕ್ತಾರೆ? ಪ್ಯಾಡಿ ಅಗಿ ಹಾಕೋದು ಯಾವಾಗ ಹಾಕ್ತಾರೆ ಹೇಳ್ರಿ? ನೀವು ಅನೌನ್ಸ್ ಮಾಡಿದ ಮೇಲೆ ಹಾಕ್ತಾರೆ, ಮೊದಲು ಹಾಕ್ತಾರೆ. ರೈತರಿಗೊಂದು ಚಿಂತೆ ಇರ್ತಲ್ಲ, ಅನೌನ್ಸ್ ಮಾಡಿ ಕ್ಲಾರಿಟಿ ಬಂದು ಹಾಕಿದ ಮೇಲೆ ಅಗಿ ಹಾಕೋಕ್ಕೆ ನಿಮ್ಮ ಚಳಿಗಾಲದಾಗ ಅಗಿ ಜಲ್ದಿ, ನೀವು ರೈತರ ಮಗ ಇದ್ದೀರಿ, ರೈತ ಇದ್ದೀರಿ, ನಿಮಗೆ ಗೊತ್ತದ. ಈ ಚಳಿಗಾಲದಾಗ ಅಗಿ ಜಲ್ದಿ ಬರೋಲ್ಲ, ಲೇಟಾಗಿ ಬರ್ತಾರೆ. ಮತ್ತು ಲೇಟಾಗಿ ಹಚ್ಚಾರೆ ಯಾಕೆ? ನಿಮ್ಗೆ ಅಕ್ಟೋಬರ್ನಾಗೆ ICC ಮೀಟಿಂಗ್ ಮಾಡೋಕೆ ಯಾರು ಬೇಡ ಅಂತ ಹೇಳಿದ್ರು? ನಾವು ಸಚಿವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ನಮಗೂ ನೀರಿಂದ ಹಿಂಗೆ ಸಮಸ್ಯೆ ಆಯಿತು. ನಾನಾಯಿತು, ಶಿವನಗೌಡರಾಯಿತು, ವಜ್ಜಲ್ ಮಾನಪ್ಪ ಅವರು ಆಯಿತು, ಮೂವರು ಹೋಗಿ ನೀವು ನೀರು ಬಿಡ್ಲಿಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ನೀರು ಬಿಡಿಸ್ಕೊಂಬಂದೀವಿ. ನಾವು ಆಡಳಿತ ಪಕ್ಷದವ್ರು ಇದ್ದಾಗೂ ನಮ್ಮದು ಫಸ್ಟ್ ನಮ್ಮ ಕರ್ತವ್ಯ ಏನಿರ್ಬೇಕಂದ್ರೆ ನಮ್ಮ ಕ್ಷೇತ್ರದ, ನಮ್ಮ ಭಾಗದ ಜನರ ಹಿತಾಸಕ್ತಿ ಕಾಪಾಡೋದಿರ್ಬೇಕು. ನಾವೇ ಬ್ರಿಟಿಷ್ ಥರ ಆಡಿದ್ರೆ ನಡೆಯಂಗಿಲ್ಲ. ನಾವು ನಮ್ಮ ರೈತರ ಪರ ಆಯ್ತು, ನಮ್ಮ ರೈತರು ತಪ್ಪು ಮಾಡ್ಯಾರ, ಅವ್ರ ಪರ ನಿಂದಿರ್ಬೇಕು. ನಿಂತು ನೆಕ್ಸ್ಟ್ ICC ಮೀಟಿಂಗ್ನಾಗ ಅಕ್ಟೋಬರ್ ಒಳಗೆ ಮಾಡಿಸಿ ನೀವು ಜಲ್ದಿ ಹಚ್ಚಿಗಾರಪ್ಪ, ಮಾರ್ಚ್ ಅನ್ನಷ್ಟೇ ನಿಮ್ಮೆಲ್ಲ ಬೆಳೆ ಬರ್ಬೇಕಂತ ಅನೌನ್ಸ್ ಮಾಡ್ರಲ್ಲ. ನೀವು ಅದನ್ನು ಮಾಡ್ಲಾರ್ದೆ ಈಗ ಲೇಟ್ ಮಾಡಿ ರೈತರು ಲೇಟ್ ಮನೆಗೆ ಯಾರೋ ಮಕ್ಕಳು ತಪ್ಪು ಮಾಡಿದ್ರು ಮನೆ ಕಿವಿಡ್ದು ಹೊರಗಾಗ್ತಾರೆ. ಆ ಮಕ್ಕಳು ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತೇವಲ್ಲ. ನಮ್ಗೆ ಅಧಿಕಾರ ಕೊಟ್ಟರೆ ರೈತರು ರಕ್ಷಣೆ ಮಾಡ್ಬೇಕಂತ. ಈ ರಾಜಗೌಡ್ರು ನೀವು ಒಂದು ಮಾತು ಹೇಳಿದ್ರಿ, ನಮ್ಮ ಭಾಗದ ರೈತರು ಸಂಭವಿತಿದ್ದಾರೆ. ಅದೇ ಏನಾದರೂ ಈ ಭಾಗದ ಶಾಸಕರಿಗೆಲ್ಲ ಅಡ್ವಾಂಟೇಜ್ ಆಗಲಿಕ್ಕೆ, ಯಾಕಂದರೆ ಈ ಸುತ್ತಮುತ್ತ ನಮ್ಗೆ ಯಾವ ಯಾದಗಿರಿ ಆಯಿತು, ರಾಯಚೂರು ಆಯಿತು, ಈ ಭಾಗದಾಗ ನಮ್ಗೆ ನೀರು ಬೇಕಂತಂದಾಗ ಹೋರಾಟ ಅಂತ ಬಂದಾಗ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷ, ಈಗಂತೂ ಕಾಂಗ್ರೆಸ್ನ ಆಡಳಿತ ಪಕ್ಷದ ಎಲ್ಲ ಶಾಸಕರುಗಳು ಆಡಳಿತ ಪಕ್ಷದಲ್ಲೇ ಇದ್ದಾರೆ. ಅವ್ರು ಯಾಕೆ ನಿಮ್ಮಷ್ಟು ತೀವ್ರವಾಗಿ ಹೋರಾಟ ಮಾಡೋಕ್ಕೆ ತಯಾರಿಲ್ಲ ಅಂತ ನೋಡಿರಿ. ಕೆಲವೊಬ್ರಿಗೆಲ್ಲ ಭಯ. ನಾವು ಹೋಗಿ CM ಹತ್ರ ಧೈರ್ಯದಿಂದ ಕೇಳಿದ್ರೆ ಅಂದ ಮಂತ್ರಿ ಇರ್ಕಸ್ಕೊಂತಾರೋ, ನನಗೆ ಗ್ರ್ಯಾಂಟ್ ಎಲ್ಲಿ ಕೊಡಂಗಿಲ್ಲೋ ಅನ್ನೋ ಆ ಭಯದಿಂದ ಇವ್ರು ಹೋಗ್ತಿಲ್ಲ. ನಮ್ಗೆ ಆ ಭಯ ಇದ್ದಿಲ್ಲ. ನಾವು ಫಸ್ಟ್ ಜನರು, ಯಾಕಂದ್ರೆ ನಾವು ನೀರಾವರಿ ಹೋರಾಟ ಮಾಡ್ಕೊಂತ ನಾವು ರಾಜಕೀಯಕ್ಕೆ ಬಂದಿರೋದು. ನಾವು ರಾಜಕೀಯ ಬರ್ಬೇಕಂತ ಬಂದಿಲ್ಲ, ಜನರು ತಂದೆವ್ರು. ಹಂಗಾಗಿ ನಮ್ಮ ಜನರ ಮೇಲೆ ಪ್ರೀತಿಯಿಂದ ನಾವು ಹೋರಾಟ ಮಾಡ್ತೀವಿ. ಈಗ ನೀವು ಅಲ್ಲಿ ಮೇಲೆಯವ್ರಿಗೆ ಎಷ್ಟು ಅವ್ರ ಆಶೀರ್ವಾದ ಇದ್ರೇನು ಬಿಟ್ರೇನು, ಇಲ್ಲಿಯವ್ರ ಆಶೀರ್ವಾದ ಇದ್ದರೆ ನಾವು ಶಾಸಕರು, ಮೇಲೆಯವ್ರ ಆಶೀರ್ವಾದ ಇದ್ರೆ ಭಾಳ ಅಂದ್ರೆ ಮಂತ್ರಿ ಆಗ್ತೀವಿ, ಶಾಸಕ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯವ್ರ ಆಶೀರ್ವಾದ ಇರಬೇಕು. ನಾವು ಇವು ಜನರಿಂದ ಗೆದ್ದೀವಿ ಅಂತಂತಂದು ನಮಗೆ ಜನರ ಕಷ್ಟ ಗೊತ್ತಿದ್ದಕ್ಕೆ ಜನರ ಪರ ಹೋರಾಟ ನಾವು ಮಾಡ್ತೀವಿ. ರಾಜಗೌಡ್ರ ವೈಯಕ್ತಿಕ ಪ್ರಶ್ನೆ ಅಂತ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಕೇಳ್ರಿ, ಒಂದೇ ಎಲೆಕ್ಷನ್ದಾಗ 2 ಸಲ ಸೋಲ್ತೀರಿ, ಆದರೂ ಕೂಡ ಧೃತಿಗೆಡದೆ ಮತ್ತೆ ಹೋರಾಟಕ್ಕಂತೂ ಬರ್ತೀರಿ. ಏನಂತ ನನಗೂ ಭಾಳ ಬೇಜಾರಾಗ್ತದೆ. ನಾನು ನಿಮ್ಮಂಗೆ ಮನುಷ್ಯನೇ, ಮೇಲೆ ನಾನು ತೋರ್ಸಲಿಕ್ಕೆ ಒಳಗೆ ನಾನು ಮಾಡಿದ್ದಾದ್ರೆ ತಪ್ಪೇನಪ್ಪ. ಕ್ಷೇತ್ರಕ್ಕೆ ಇಷ್ಟು ಅಭಿವೃದ್ಧಿ ಮಾಡಿದೆ, ಇಷ್ಟು ಅನುದಾನ ತೊಗೊಂಬಂದಿನಿ, ರೈತರು ನೀರು ಅಂದ್ರೆ ನೀರು ಇದು ಮಾಡಿ, ಸುರ್ಪುರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀನಿ, ಎಲ್ಲ ಕಡೆ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳವ ಅದನ್ನು ಬಗೆಹರಿಸೋಂಥ ಪ್ರಯತ್ನ ಪಟ್ಟಿನಿ. ಯಾರ್ದೋ ತಪ್ಪಿಗೆ ನಂಗೆ ಸೋಲಿಸಿದ್ರಲ್ಲಪ್ಪ ಅಂತ ನನಗೂ ಮನಸ್ಸಿನಾಗ ಅನ್ನಿಸ್ತದೆ. ಬಟ್ ಆದಮೇಲೂ ಇಷ್ಟು ಆದಮೇಲೂ ನನಗೆ ಇಷ್ಟೊಂದು ಜನ ಓಟ್ ಹಾಕಿದ್ದಾರೆ. 2ನೇ ಸಲಕ್ಕಂತೂ ಲೀಡಿಂಗ್ ಜಾಸ್ತಿ ಹಾಕಿ ಇಷ್ಟೆಲ್ಲ ಹಾಕಿದ್ದಾರೆ. ಎಂತೆಂಥವ್ರು ಕೈ ಬಿಟ್ಟರೆ ನನ್ನ ಕೈ ಬಿಡಲಿಲ್ಲ. ನಿಮ್ಮಂಥ ಯುವಕರು ನನಗೆ ಬಂದು ಹಣ ಆಯ್ತಾ ಇರ್ತಾವೆ, ನೀನು ಇಲ್ಕ ನಮ್ಗೆ ಹೆಂಗೆ ಅಂತಾರೆ. ಇವತ್ತು ಕಾಂಗ್ರೆಸ್ ಅವರು ಎಷ್ಟೋ ಜನ ಫೋನ್ ಮಾಡ್ತಾರೆ ನನಗೆ, ಮಾಡಿ ಸಾಹೇಬ್ರೆ ನಿಮ್ಮಿಂದ ನೀರಿಂದ ನಾನು ಸೋತಿನೋ ಇಲ್ಲ ಏನು ಮಾಡಿದ್ರೂ ಗೊತ್ತಿಲ್ಲ, ನಮ್ಗೆ ನೀನು ಮಾತಾಡೋ ನೀರು ಬರ್ತಾನೆ ಗ್ಯಾರಂಟಿ ಅವ ಅಂತ ಹೇಳ್ತಾರೆ. ಆ ವಿಶ್ವಾಸ ನನ್ನ ಮೇಲಿಟ್ಟರೆ ಪ್ರೀತಿನೇ ನನಗೆ ಈ ಹೋರಾಟಕ್ಕೆ ಇದೆ. ಇಲ್ಲ ಅಂತಂದರೆ ಒಂದೇ ವರ್ಷಕ್ಕೆ 2 ಸಲ ಸೋತು ಯಾವ ಮುಖ ಇಟ್ಕೊಂಡು ಓಡಾಡ್ಬೇಕು ಹೇಳ್ರಿ. ಆದರೆ ಅನಿವಾರ್ಯ ಪರಿಸ್ಥಿತಿ. ನಾನೇನಾದರೂ ಸೈಲೆಂಟಾಗಿ ಕುಂತೆ, ನಾನೇನಾದ್ರು ಗಪ್ಪು ಕುಂತೆ ಅಂದ್ರೆ ಇವತ್ತು 1000 ಜನ ರೈತರು ಸಾಯ್ತಿದ್ರು. ಇಲ್ಲ, ಇನ್ನೊಂದು ಆರೋಪ ಇದೆ, ಕ್ರೆಡಿಟ್ಗೋಸ್ಕರ ಬಡ್ದಾಡ್ತಾರೆ ರಾಜಗೌಡ್ರು. ಯಾಕೆ ಕ್ರೆಡಿಟ್ ತೊಗೊಂಡು ಹೇಳ್ರಿ ಯಾಕೆ ಕ್ರೆಡಿಟ್ ತೊಗೊಂಡೆ ನಾನು? ಈ ಕ್ರೆಡಿಟ್ ನಂದೇನದು ಕ್ರೆಡಿಟ್ ಏನದು ಹೇಳ್ರಿ ಅದ್ರಾಗ? ಈ ಅಕಸ್ಮಾತ್ ನಾನು ಹೋರಾಟ ಮಾಡಿದ್ರೆ ನೀರು ಹೆಂಗೂ ಬಿಡ್ತಿದ್ವಿ ನಾವು ರಾಜಗೌಡರು ಹೋರಾಟ ಬೇಡ ಅಂದರೆ ಯಾರು ಬೇಡ ಅಂದ್ರೆ ನಾನು ಹೋರಾಟ ವಾಪಸ್ ತಕ್ಕಂದಲ್ರಿ. ನಾನು 17ನೇ ತಾರೀಕು ನಾನು ಮಾಡ್ತಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನೀವು ತರಾತುರಲ್ಲಿ 14ನೇ ತಾರೀಕು ICC ಮೀಟಿಂಗ್ ಮಾಡಿದರೆ ನೀವು 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ಬಿಡ್ತೀವಿ ಅಂದ್ರಲ್ಲ, ನಾ ಹೋರಾಟ ವಾಪಸ್ ತಕ್ಕಂದಲ್ರಿ. ನೀವು ಆದೇಶ ಮಾಡಿ ನಾನು ಹೋರಾಟ ವಾಪಸ್ ತಕ್ಕಂದ್ಮೇಲೆ ಮರು ಆದೇಶ ಮಾಡಿದ್ರಿ. ಇಲ್ಲ 23ರಿಂದ 25 ತನಕ ಬಿಡ್ತಾ ಆಮೇಲೆ ಬಿಡಂಗಿಲ್ಲ ಅಂದ್ರೆ ರೈತರು ಸಾಯೋದು ನೋಡಿಕೆ ಅಂತ ಕುಂದ್ರಲ್ಲ.
ಈಗ ನನ್ನ ಜಾಗದಾಗ ನೀವಿದ್ರೆ ಏನು ಮಾಡ್ತೀರಿ? ನೀವು ಹುಟ್ಟು ಹೋರಾಟಗಾರ, ನೀವೇನು ಮಾಡ್ತಿದ್ರಿ? ನನಗೇನ್ರ ಜನರು 2 ಸಾರಿ ಸೋಲ್ಸರ್ ನಾನು ಯಾಕೆ ಹೋಗಂತೆ ಅಂತಿದ್ರೆ, ಅದು ನಾಳೆ ನಾವು ಸತ್ತ ಮೇಲೂ ದೇವ್ರ ಹತ್ರ ಒಂದು ಅಕೌಂಟ್ ಇರ್ತವೆ, ಒಳ್ಳೇದು ಕೆಟ್ಟದು. ನನಗೆ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ಹೋರಾಟ ಮಾಡ್ತೀವಿ ಹೊರತು ಕ್ರೆಡಿಟ್ ಈಗೇನು ಅದು ಹೇಳ್ರಿ, ಆಡಳಿತ ಇರುವಂಥ ಶಾಸಕರೇ ಕೆಲವೊಂದು ರೈತರು ಮಾತಾಡಿದಾಗ ಇನ್ನೂ ಎಲೆಕ್ಷನ್ 3 ವರ್ಷ ಲಾಸ್ಟ್ ವರ್ಷ ಬಿಡಿಸ್ತೀವಿ. ಈಗ ಅದೊಂದು ಇನ್ನೊಂದು ಜನರಿಗೆ ಅದೊಂದು ಆದ್ರೆ ಈಗ ಪಬ್ಲಿಕ್ ಮೆಮೊರೀಸ್ ವೆರಿ ಶಾರ್ಟ್. ನನಗೆ ಮೆಮೊರಿಗೋಸ್ಕರ ನಾನು ಜೀವನ ಮಾಡಂಗಿಲ್ಲ ರೀ, ಯಾಕಂದರೆ 3 ವರ್ಷ ಚುನಾವಣೆ ಇದೆ. ನನಗೆ ಮೆಮೊರಿಗೋಸ್ಕರ ನಾನು ಜೀವನ ಮಾಡಂಗಿಲ್ಲ, ಕ್ರೆಡಿಟ್ಗೋಸ್ಕರ ನಾನು ಜೀವನ ಮಾಡಂಗಿಲ್ಲ. ನನಗೆ ಈಗ ಎಲೆಕ್ಷನ್ಗೆ ನನಗೆ ಈಗ ಸಂಬಂಧನೇ ಇಲ್ಲ. ಹೌದು, ಇನ್ನೂ 3 ವರ್ಷ ಎಲೆಕ್ಷನ್ಸ್ ಇದೆ. ಬಟ್ ಆತ್ಮಶಿಕ್ಷೆ ಅಂತ ಒಂದು ಇರ್ತದೆ. ಇಷ್ಟು ದಿನ ನಾವು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಇವತ್ತು ರಾಜುಗೌಡ ಒಬ್ಬ ಕೊಡೇಕಲ್ ಚಿಕ್ಕ ಹಳ್ಳಿ ಹುಡುಗನ ಇಡೀ ರಾಜ್ಯ ತುಂಬ, ಬೇರೆ ದೇಶಕ್ಕೆ ಹೋದರೂ ಗೊತ್ತಿಡ್ತಾರೆ, ಇಡೀ ದೇಶ ತುಂಬ ಗೊತ್ತಿಡ್ತಾರೆ. ಯಾಕಪ್ಪ ಇಲ್ಲಿ ಜನರು ಸುರ್ಪುರ ಜನ ಶಾಸಕನಾಗಿ ಮಾಡಿದ್ದಕ್ಕೆ. ಆ ಕೆಲಸ ನಾನು ಇವತ್ತಿಲ್ಲ ಅಂದ್ರೆ ರಾಜುಗೌಡ ಎಷ್ಟು ಜನ ಈ ಭಾಗದಾಗ ಶಾಸಕರು ಅದಾರ ಹೇಳ್ರಿ? 5-5, 6 ಸರಿ ಗೆದ್ದವ್ರು ಅವ್ರಿಗೆ ಬೇರೆ ಕಡೆ ಗೊತ್ತಿಡ್ತಾರೆ. ನನಗೆ ಗೊತ್ತಿಡ್ತ ಆ ಪ್ರೀತಿನ ಉಳ್ಸ್ಕೊಂಡು ಹೋಗೋಕೆ ನಾನು ದುಡಿತೀನಿ ಹೊರತಾಗಿ ಕ್ರೆಡಿಟ್ಗೋಸ್ಕರ ಅಂದ್ರೆ ಲಾಸ್ಟ್ ಪೀರಿಯಡ್ನಾಗ ಇದ್ದಾಗ ನಾಳೆ ಈಗಿತ್ತಂದು ನಾಳೆ ವೋಟಿಂಗ್ ಎಲೆಕ್ಷನ್ ಅದಪ್ಪ ಅಂದ್ರೆ ಇವತ್ತು ಪಾದಯಾತ್ರೆ ಮಾಡ್ತಿದ್ದೆ. ನಾನು ಹಂಗಲ್ಲ, ನಂದು ಏನಿದ್ರು ಜನರಿಗೋಸ್ಕರ ಹುಟ್ಟು ಹೋರಾಟ ಮಾಡೋಂಥ ಸ್ವಭಾವ. ಈಗ ಮುಂದೆ ಏನಾಗ್ಬೋದು ರೀ? 3 ದಿನ ನೀರು ಬರ್ತಾವೆ, 3 ದಿನ ನೀರು ರೀಚ್ ಆಗ್ತಾವೆ ರೈತರಿಗೆ, ಕೊನೆ ಭಾಗದ ರೈತರು ರೀಚ್ ಮಾಡಿಸ್ಲೇಬೇಕು. ರೈತರಿಗೆ 3 ನೀರು ರೀಚ್ ಮಾಡಿಸ್ಲೇಬೇಕು. ಅದ್ರಾಗ ಇನ್ನೊಂದು ಆದೇಶ ಕಾಪಿ ಅದಕ್ಕೆ ಬರಲಿ ನಿಮಗೆ ಅಂತ ಹೇಳಿದೆ. ಅದ್ರ ಮತ್ತೆ ನೀವು ICC ಮೀಟಿಂಗ್ ಮಾಡಿ ಜನರ ಬಗ್ಗೆ ತೀರ್ಮಾನ ತಗೊಳ್ರಿ ಅಂತ ಹಾಕಿದ್ದಾರೆ. ಅದೊಂದು ಪಾಯಿಂಟ್ ಅದ. ಬಟ್ ಇವ್ರು ಹೋಗಿ ಹೋರಾಟ ಮಾಡಿ ಬಿಡಿಸ್ಬೇಕು. ನೀವು ಇನ್ನೊಂದು ಪಾಯಿಂಟ್ ಸರ್ಕಾರ ಕಡೆಯಿಂದ ಇನ್ನೊಂದು ಚಾನ್ಸ್ ಇದೆಯಲ್ಲ, ನಾವು ಬೇಕಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ. ನಾನು ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡಿದ್ದೀನಿ. DK ಶಿವಕುಮಾರ್ ಮದುವೆ ಕೋರ್ಟ್ ಆದೇಶ ಆಗ್ಯದ, ಅದನ್ನೇ ನೀವು ಸಿಟ್ಟಿಟ್ಕೊಂಡು ಮತ್ತೆ ನೀವು ಮುಂದೆ ಹೋಗ್ಬೇಡ್ರಿ. ಆಲ್ರೆಡಿ ನಾನು ಕೆವಿಟ್ ಹಾಕ್ಸಿದ್ದೀನಿ ರೀ. ನಾನು ಕಾನೂನು ಹೋರಾಟನಾಗ ಡಿಗ್ರಿ ಆಗಿಲ್ಲ ಅಂತ ಚಿಂತೆ ಇಲ್ಲ. ಸ್ವಲ್ಪ ಒಳ್ಳೆ ನಾನು ಲಾಯರ್ ಸ್ನೇಹಿತರಿದ್ದಾರೆ, ಒಳ್ಳೊಳ್ಳೆಯವ್ರ ಸ್ನೇಹ ನನಗಿದೆ. ಈಗ ಆಲ್ರೆಡಿ ಹೋಗಿ ನಾನು ಕೆವಿಟ್ ಹಾಕ್ಸಿದ್ದೀನಿ. ರೈತರಿಗೆ ತೊಂದರೆ ಆಗಲಾರ, ರೈತರ ಬಗ್ಗೆ ಏನು ಮಾಡ್ಬೇಕು ನಾನು ಅದನ್ನೆಲ್ಲನೂ ಮಾಡ್ತಿದ್ದೀನಿ. ನಾನು ಅದಕ್ಕೆ ರೈತರ ಬಗ್ಗೆ ಹಿತಾಸಕ್ತಿ ಕಾಪಾಡೋಂಥ ಕೆಲಸ. ಒಂದು ಈಗ ರಾಜಗೌಡರ ಮೇಲೆ ವೈಯಕ್ತಿಕ ದ್ವೇಷ ಏನಾದ್ರು ರೈತ ನೀವೇ ಹೇಳತ್ತೀರಿ? ಯಾರು? ಸಿದ್ದರಾಮಯ್ಯ ಸಾಹೇಬ್ರಿಗೂ DK ಶಿವಕುಮಾರ್ ಸಾಹೇಬ್ರಿಗೂ ಈ ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇರೋದ್ರಿಂದ ನೀರು ನನ್ನ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಭಾಳ ಜೀವ ರೀ. ನನ್ನ ಮೇಲೆ ವೈಯಕ್ತಿಕ ರಾಜಕೀಯ ದ್ವೇಷ ಬಿಟ್ಟರೆ ನನಗೆ ಆತ್ಮೀಯವಾಗಿ ಭಾಳ ಪ್ರೀತಿಯಿಂದ ಮಾತಾಡ್ಸ್ತಾರೆ ಅವ್ರು. ಅವ್ರ ಮಗ ರಾಕೇಶಿಗೆ ಎಷ್ಟು ಪ್ರೀತಿಯಿಂದ ನೋಡ್ತಿದ್ರು, ಯತಿನಿಗೆ ಎಷ್ಟು ಪ್ರೀತಿಯಿಂದ, ನನಗೆ ಅಷ್ಟೇ ಪ್ರೀತಿಯಿಂದ 20 ಜನ ಶಾಸಕರು ಸಚಿವರು ಕುಂತ್ರೆ ರಾಜ ಬಾಲೆ ಅಂತ ಮಾತಾಡ್ತಾರೆ. ನನಗೆ ಅದಕ್ಕಿಲ್ಲ. ಮೊನ್ನೆ ಅವರು ಇದೇ ಆಡಳಿತ ಪಕ್ಷ ಶಾಸಕರು ಅವ್ರು ಮೀಟ್ ಆಗ್ಬೇಕಾರೆ 2 ದಿನ ಟೈಮ್ ತೊಗೊಂಡಾರೆ. ನಾನು ಫೋನ್ ಮಾಡಿದ ತಕ್ಷಣ ಬಾ ಅಂತೇಳಿ ಅಪಾಯಿಂಟ್ಮೆಂಟ್ ಕೊಟ್ರೆ. ನನ್ನ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ವೈಯಕ್ತಿಕವಾಗಿ ನನ್ನ ಮೇಲೆ ಭಾಳ ಪ್ರೀತಿ ಇದೆ. ಇಲ್ಲಿ ಇರೋಂಥವ್ರು ಶಾಸಕರಾಗಲಿ ಸಚಿವರಾಗಿ ಅವರು ಮನವರಿಕೆ ಮಾಡ್ಬೇಕು, ನಮ್ಮ ಜನರಿಗೆ ಕಷ್ಟ ಸರ್, ನೀರು ಬೇಕು ಅಂತ ಹೇಳಿದಾಗ ಅವ್ರಿಗೆ ಹೋಗ್ತಾನೆ. ನಾನು ಹೋಗಿ ಹೇಳಿದಾಗ ಹೊಟ್ಟೆ ಕಿಚ್ಚಿಗೆ ಹೇಳಕತ್ತಾನಂತ ಬರ್ತದೆ. ಸಾಮಾನ್ಯವಾಗಿ ವಿರೋಧ ಪಕ್ಷದವ್ರು ಹೇಳ್ತಾನೆ ಇವನೇನೋ ಹೊಟ್ಟೆ ಕಿಚ್ಚಿಗೆ ಹೇಳ್ತಾನಂತ ಬರ್ತದೆ. ಅವ್ರು ಜನರಿಗೆ ಹೋಗಿ ತಿಳಿಸಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲಿ ನೀರು ಇಟ್ಕೊಂಡು ಯಾಕೆ ಬಿಡಂಗಿಲ್ಲ ಹೇಳ್ರಿ? ಈಗ ಹಂಗಿತ್ತಂದ್ರೆ ಅವರು ಇಲ್ಲೇ ನಮ್ಮ ಯಶವಂತರಾವ್ ಪಾಟೀಲ್ ಅವ್ರಿಗೆ ಬಿಡ್ತಾರೆ ನೀರು. 1.5 TMC ಅವರಿಗೆ ಕೆರೆ ತುಂಬಿಸಬೇಕಂತ ಸ್ಟಾಕ್ ಇಟ್ಕೊಂಡ್ರೆ ಅವರು ಬಿಡ್ತಾರೆ. ನಮ್ಗೆ ಯಾಕೆ ಬಿಡಂಗಿಲ್ಲ ಹೇಳ್ರಿ? ಇದೇ ಕಾಲುವೆಯಿಂದ ಹೋಗ್ಬೇಕಲ್ರಿ ನೀರು. ಯಶವಂತರಾವ್ ಪಾಟೀಲ್ ಇಂಡಿ ಶಾಸಕರಿಗೆ ಹೋಗ್ಬೇಕು, ಇದೇ ಕಾಲುವೆಯಿಂದ ಹೋಗ್ಬೇಕು. ಅವ್ರಿಗೋಸ್ಕರ ನೀರು ಸ್ಟಾಕ್ ಇಟ್ಕೊಂತಾರೆ. ಅವರು ಯಾರು ಅವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಪರಿವರ್ತನೆ ಮಾಡಿ ನಮ್ಗೆ ಅವಶ್ಯಕತೆ ಅವ್ರಿಗೆ ಬಿಡ್ತಾರೆ. ಇವ್ರು ಹೋಗಿ ಕೇಳಲಾರ್ದ ಇಲ್ಲೇ ಉಸುಗು ಹೊಡೆಯೋದ್ರಾಗ ಬಿಜಿ ಇದ್ರೆ ಅವ್ರು ಎಲ್ಲಿ ಕೊಡ್ತಾರೆ? ಇಲ್ಲ, ನೀವು ಕೆರೆ ತುಂಬಿಸೋದ್ರ ಬಗ್ಗೆ ಹೇಳೋದ್ರಿಂದ ನಾನು ಹೇಳಕತ್ತೀನಿ. ಈಗ MB ಪಾಟೀಲ್ ಆಲ್ರೆಡಿ 140 ಕೆರೆಗಳನ್ನು ತುಂಬಿಸ್ಕೊಂಡಾರ. ಇದು ಸಹಜ. ಅವರು ಕೆರೆ ತುಂಬಿಸ್ಕೊಂಡು ಅಂತ ಹೇಳ್ತಾರೆ. ಅವ್ರು ಎಲ್ಲರಿಗೂ ಗೊತ್ತಿದ್ದ ವಿಷಯ, ನೀರು ಅದಕ್ಕೆ ಯೂಸ್ ಆಗ್ತದೆ ಅಂತ ಗೊತ್ತು. ನಮ್ಮ ಭಾಗದಾಗ ಅದು ಯಾಕೆ ಕೆಲಸ ಆಗ್ತಿಲ್ಲ ಅಂತ ಭಾಳ ಜನರಿಂದ ಭಾಳ ದಿನಗಳ ಕ್ವಶನ್ ಇದು. ನಮ್ಮ ಭಾಗದ ಯಾಕೆ ಆಗ್ತದೆ? ನಮ್ದು ರಾಜಕೀಯ ಇಚ್ಛಾಶಕ್ತಿ ಕೊರತೆ. ಅಂದ್ರೆ ನೀವೇ ಒಪ್ಕೊಳ್ತೀರಿ ನಮ್ಮಲ್ಲಿ ಲೀಡರ್ಗಳು ಕೊರತೆ? ನಾವು ಹೇಳ್ತೀವಲ್ರಿ, ನಮಗೆ ಕೊರತೆ ಅದ. ಈಗ ನಾವು ರಾಜುಗೌಡ ನೀರಾವರಿ ಸಂಬಂಧಪಟ್ಟಂಗೆ ಅಂತ ಹೇಳ್ತಿದ್ರು. ಅವಾಗ ಹೋದ ಸರಿ ನಾವೇ ಶಾಸಕರಿದ್ದಾಗ ಇದೇ MB ಪಾಟೀಲ್ ಸಾಹೇಬ್ರ ಎಲ್ಲರೂ ಅದು ಒಂದೇ ಮಾತು ಹೇಳ್ತಾರೆ. ಯಶವಂತರಾವ್ ಗೌಡ್ರು, ಸ್ಪೆಷಲಿ ಯಶವಂತರಾವ್ ಗೌಡ್ರು, ರಾಜಣ್ಣ ನಮಗೆ ನೀರು ಟೇಲೆಂಡಿಗೆ ಮುಡ್ಸೋಕೆ ನೀನು ಏನು ಮಾಡ್ತೇವೆ ಮಾಡು, ಮುಡ್ಸು, ನಮ್ಗೆ ಗೊತ್ತಿಲ್ಲ. ICC ಮೀಟಿಂಗ್ ಅದು ರಾಜುಗೌಡ ಏನು ಹೇಳ್ತಾನೆ ಅದು ಮಾಡಿಬಿಡ್ರಿ ಅಂತ ಹೇಳ್ತಿದ್ರು. ಒಟ್ಪನ್ ಸಭೆ ನಾನು ಎಲ್ಲ ಕ್ಯಾಲ್ಕುಲೇಷನ್ ಹಾಕ್ಯಂದು ಕರೆಕ್ಟಾಗಿ ಸರ್ ಇಷ್ಟು ಕ್ಯೂಸೆಕ್ಸ್ ನೀರಾವ ಹಿಂಗೆ ಅಂತ ಹೇಳ್ತಿದ್ದೆ. ಹೇಳಿ ಸ್ವಲ್ಪ ನೀರು ಉಳಿಸ್ಕೊಂತಿದ್ವಿ. ರಂಗರಾಮ್ ಅಂತೇಳಿ ನಮ್ಮ ಒಳ್ಳೆ ಆಫೀಸರ್ಸ್ ಇದ್ದರು. ಅವರು ನಾಯ್ಕೋಡಿ ಅವರು ಅಂತ ಒಳ್ಳೆ ಆಫೀಸರ್. ಅಂಥವ್ರೆಲ್ಲರೂ ಸಲಹೆ ತೊಗೊಂಡು ನಾವು ಮಾಡಿ ನೀರು ಮುಡಿಸ್ತಿದ್ವಿ. ಅಲ್ಲ, ಇನ್ನು ಮುಂದಾದ್ರೆ ನಮ್ಮ ರೈತರಿಗೆ ಏನೋ ಕೆರೆಗಳನ್ನು ಅಭಿವೃದ್ಧಿ ಮಾಡ್ಬೋದಾದ? ನಾನು ರೈತರಿಗೆ ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ, ನಿಮ್ಮ ಮುಖಾಂತರ, ನಮ್ಮ ತಮ್ಮನಿಗೆ ಮುಖಾಂತರ ಮನವಿ ಮಾಡ್ತೇನೆ. ನಿಮ್ಮ ಹೊಲದಾಗ ಒಂದೊಂದು ಸಣ್ಣ ಕೃಷಿ ಹೊಂಡ ಮಾಡ್ಕೊಂಡ್ರಿ ಅಂದ್ರೆ ಭಾಳ ಅನುಕೂಲ ಆಗ್ತದೆ. ಕೃಷಿ ಹೊಂಡ ಮಾಡ್ಕೇರಿ, ಈ ಪರಿಸ್ಥಿತಿನೇ ಬರೋಂಗಿಲ್ಲ. 10 ಎಕರೆ ಇತ್ತಂದ್ರೆ ಒಂದು 40-60 ಒಂದು ತೆಗ್ಗೊಡಿಸಿ ನೀರು ಮಾಡ್ಕೊಂಬಿಡ್ರಿ. ಅದರಿಂದ 1-2 ಬೆಳೆ ನೀರು ಅಂದರೆ 2 ನೀರು ಹೆಚ್ಚಿಗೆ ಬರ್ತದೆ, 1 ವಾರ ಹೆಚ್ಚಿಗೆ ಹೋಗ್ಬೋದು. ನಿಮ್ಗೆ ಈ ಹೋರಾಟ ಮಾಡೋದಕ್ಕೆ ಉಳಿತದೆ. ಎಲ್ಲೆಲ್ಲಿ ಕೆರೆಗಳವ ಅದನ್ನು ನಾನು ಸ್ವಲ್ಪ ದಡ್ತನ ಮಾಡೀನಿ. ಭಾಳಷ್ಟು ಕೆರೆಗಳವ ನಮ್ಮ ಹತ್ರ. ಆ ಕೆರೆಗಳು ನಾನು ಜೀರ್ಣೋದ್ಧಾರ ಮಾಡಿಲ್ಲ. ಹಾಂ,
ಮುಂದೆ ದೇವ್ರು ನನಗೆ ಅವಕಾಶ ಕ್ಷೇತ್ರ ಜನ ಮಾಡಿಕೊಟ್ರೆ ನಾನು ಅದೇ ಮಾಡ್ದೆ. ಎಂ ಬಿ ಪಾಟೀಲ್ ಏನು ಮಾಡ್ಯಾರ ಅದ್ರಂಗೆ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಇವತ್ತು ಎಂ ಬಿ ಪಾಟೀಲ್ಗೆ ನಾವು ಬೈಯಂಗಿಲ್ಲ, ಸಿಟ್ಟು ಭಾಳ ಅದ ಅವ್ರ ಮೇಲೆ, ಸಿಟ್ಟು ಭಾಳ ಅದ. ಬಟ್ ಖುಷಿನ ಅದು ಅವ್ರ ರೈತರಿಗೋಸ್ಕರ ಅಷ್ಟು ಹೋರಾಟ ಮಾಡ್ತಾರೆ. ಅವ್ರು ಭಾಳ ಎತ್ತರಕ್ಕೆ ಇವತ್ತು ಮುಖ್ಯಮಂತ್ರಿ ಲೆವೆಲಿಗೆ ಬೆಳೆದ್ರು ರೈತರಿಗೋಸ್ಕರ ಅಷ್ಟೇ ಕಾಳಜಿ ಮಾಡ್ತಾರೆ, ಅಷ್ಟು ನೀರು ಉಳಿಸೋಂಥ ಕೆಲಸವನ್ನು ಮಾಡ್ತಾರೆ. ಅವರು ತಮ್ಮ ರೈತರು ಇರ್ತಾರೆ, ಅದು ಅದು ಒಬ್ಬ ಜನನಾಯಕಂದು ಕರ್ತವ್ಯ ರೀ. ಹೌದು, ಅವ್ರ ಕ್ಷೇತ್ರಕ್ಕೆ ಮಾಡ್ಬೇಕು ಅವರು. ಹೌದು, ಅವ್ರು ಅಲ್ಲಿ ಮಾಡಿದಾರೆ, ಅವ್ರ ರೈತರು ಅವ್ರು ಮಾಡಿದ್ದಾರೆ. ಅವ್ರ ಬಗ್ಗೆ ನಮಗೆ ಮೆಚ್ಚುಗೆ. ನಮ್ಮಲ್ಲಿ ಪ್ರಾಬ್ಲಮ್ ಇರೋ ಸಲ ನಾವು ಬಡದಾಡ, ನಮ್ಮ ಹತ್ರ ಪ್ರಾಬ್ಲಮ್ ಅದ. ನಮ್ಮ ಹತ್ರ ಒಳ್ಳೆ ಮಂತ್ರಿ ಕೊಡಂಗಿಲ್ಲ, ನಮ್ಮ ಸರ್ಕಾರ ಇದ್ದಾಗೂ ಕೊಡಂಗಿಲ್ಲ, ಅವ್ರ ಸರ್ಕಾರ ಇದ್ದಾಗೂ ಕೊಡಂಗಿಲ್ಲ. ಕ್ಯಾಟಗರಿ ಮೇಲೆ ಇಲ್ಲಿ ಕೊಟ್ಟು ಬಿಡ್ತಾರೆ. ಅವ್ರು ಕೊಟ್ಟರು ಏನು ಕೆಲಸ ಮಾಡಲಾರ ಪರಿಸ್ಥಿತಿಯಾಗಿ ಇರ್ತಾರೆ. ಹಾಗಾಗಿ ನಮ್ಮ ಭಾಗಕ್ಕೆ ತೊಂದರೆ. ಈ ಕಡೆದಾಗಿ ನಮ್ಮ ಆಲ್ರೆಡಿ ಈಗ ನೀವೇ ಹೇಳಿರೋ ಪ್ರಕಾರ ಇಬ್ಬರು ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈಗ ನೀವು ರೈತರಿಗೆ ಕೊಡೋ ಸಂದೇಶ? ದಯವಿಟ್ಟು ರೈತರಿಗೆ ಕೈ ಜೋಡಿಸಿ ಮನವಿ ಮಾಡ್ತಾನೆ. ರೈತ ಅಂತಂದ್ರೆ ಭೂಮಿ ತಾಯಿಯ ಮಗ. ಭೂಮಿ ತಾಯಿ ಎಷ್ಟು ಕಷ್ಟಗಳನ್ನು ಆಕಿನ ತಾನು ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸೋಂಥ ಕೆಲಸ ಮಾಡ್ತಾ, ಅದೇ ಥರ ನೀವು ರೈತರು ನೀವೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೆಂಗೆ? ಹಾಗೆ ಯಾವುದಕ್ಕೋಸ್ಕರ? ಏನು ಸ್ವಲ್ಪ ಸಾಲ ಮಾಡಿ ಅಂತ ಆತ್ಮಹತ್ಯೆ? ಎಂತೆಂಥವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಷ್ಟೋ ಸಾಲ ಮಾಡಿ, ಎಷ್ಟೋ ಬ್ಯಾಂಕ್ ಲೂಟಿ ಮಾಡಿ, ಎಷ್ಟೋ ಇದು ಮಾಡಿ ಮೆರಿತಾರೆ. ಸ್ವಾಭಿಮಾನಕ್ಕೆ ನೀವು ದಯವಿಟ್ಟು ಅಂತ ಆತ್ಮಹತ್ಯೆ ಇತ್ತು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ದೇವರು ನಿಮಗೆ ಜೊತೆಗೆ ಇರ್ತಾನೆ. ದುಡಿಯಮು ಇವತ್ತು ಈ ಪೀಕ್ ಕ್ಲಾಸ್ ಐತೆ, ನೆಕ್ಸ್ಟ್ ವೀಕ್ ಬರೋಂಥದ್ದು ಆಗ್ತದೆ. ಈ ನಿಮ್ಮ ನಂಬಿದಂಥ ಮಕ್ಳ ಗತಿ ಹೆಂಗೆ, ಹೆಣ್ತಿ ಗತಿ ಹೆಂಗೆ, ತಾಯಿದವ್ರ ಗತಿ ಹೆಂಗೆ, ತಂದೆದವ್ರ ಗತಿ ಹೆಂಗೆ? ದಯವಿಟ್ಟು ರೈತರು ಇಂಥ ದುಡುಕಿ ನಿರ್ಧಾರ ತೊಗೋಬಾರ್ದು. ಆಗ್ತದೆ ಕೆಲವೊಂದು ಕೆಟ್ಟ ಸನ್ನಿವೇಶದಾಗ ಮನಸ್ಸು ಏನೇನೋ ಓಡ್ತಿರ್ತಾವೆ. ಬಟ್ ಅದಕ್ಕೆ ಯಾವುದು ಕೊಡಲಾರ್ದಂಗೆ ಸ್ಥಿರವಾಗಿರೋನೇ ರೈತ ಅಂತಾರೆ. ಇವತ್ತು ನಾವು ಭೂಮಿ ತಾಯಿನೇ ನಂಬಿವಿ. ಭೂಮಿ ತಾಯಿ ನಮ್ಗೆ ಆಶೀರ್ವಾದ ಮಾಡೋಂಥ ಕೆಲಸ ಮಾಡ್ತಾವೆ. ಇಂಥ ದೊಡ್ಡ ನಿರ್ಧಾರ ದಯವಿಟ್ಟು ತೊಗೋಬಾರ್ದು ಅಂತ ಮನವಿ ಮಾಡ್ತೇನೆ. ಮತ್ತೊಮ್ಮೆ ತಮ್ಮ ಸಮಯನ ಕೊಟ್ಟು ಬಹಳ ಪೇಷನ್ಸಿಂದ ನಮ್ಮ ಪ್ರಶ್ನೆಗಳನ್ನು ಸಹಿಸ್ಕೊಂಡು ನಮ್ಮ ಇಂಟರ್ವ್ಯೂ ಮಾಡಿಕೊಡೋದಕ್ಕೆ ದಯವಿಟ್ಟು ಧನ್ಯವಾದಗಳು ಸಲ್ಲಿಸ್ತೀನಿ. ತಮ್ಮ ನಿನಗೂ ಧನ್ಯವಾದ. ಯಾಕಂದ್ರೆ ಅದ್ಭುತವಾಗಿ ಕ್ವಶನ್ ಕೇಳಿದೆ. ನೀನು ಬರ್ತೀನಿ ಅಂತ ಕ್ವಶನ್ ಕೇಳ್ತಂದಾಗ ತಮ್ಮ ಏನೇನು ಕೇಳ್ತಾನೆ ಅಂತ ಅಂಜಿ ಕೊಟ್ಟಿತ್ತು. ರೈತರ ಪರ ಒಳ್ಳೆ ಕೇಳಿದೆ. ದೇವ್ರನ್ನ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್.